ಸಿನಿಮಾ ಈಗ ತಾನೇ ನೋಡಿದ್ದೀರಾ? ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗೇ ಇರ್ತದೆ. ನಾನು ಇವತ್ತೇ ನೋಡಿದ್ದು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ನೀವೆಲ್ಲರೂ ಇಡೀ ಕರ್ನಾಟಕ ಜನತೆಗೆ ಈ ಸಿನಿಮಾನ ತಲುಪಿಸೋ ಥರ ಮಾಡಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊತೀನಿ. ಕಾರಣ ಅಷ್ಟೇ, ಕೆಲವೊಂದು ಸಿನಿಮಾಗಳಿಗೆ ಕನ್ನಡ ಸಿನಿಮಾ ಓಡ್ತಾ ಇಲ್ಲ ಅಂತ ಇದ್ದಾರೆ. ನೋಡಿ ಬಂದು ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಸಿನಿಮಾ. ಇವರು ನೋಡಿ ಯಾರು ಹೊಸಬ್ರು ಅನ್ನೋ ಥರ ಮಾಡಿಲ್ಲ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳಾಗ್ಲಿ, ಸೆಂಟಿಮೆಂಟ್ ಸೀನ್ಗಳಾಗ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನನಗೆ 2-3 ಸರಿ ಕಣ್ಣಲ್ಲಿ ನೀರು ಬಂತು. ಶ್ರುತಿ ಮೇಡಮ್ ಆಗಲಿ, ಮಹಾಲಕ್ಷ್ಮಿ ಮೇಡಮ್ ಆಗಲಿ, ನಮ್ಮ ಹೀರೋಯಿನ್ ಎಲ್ಲರೂ ಪ್ರಸನ್ನ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೆಜೆಸ್ಟಿಕ್ 2 ದಿನಗಳಿಂದ ಕಾಯ್ತಾ ಇದ್ದಂತ ಮೂವಿ ಇದು. ತುಂಬಾ ನಿರೀಕ್ಷೆ ಇತ್ತು. ಫೈನಲಿ ಇವತ್ತು ಕೂತ್ಕೊಂಡು ಎಲ್ಲರ ಜೊತೆ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ರು ಆಕ್ಟಿಂಗ್ ಆಗಿರ್ಬೋದು, ಅದ್ರಲ್ಲೂ ಶ್ರುತಿ ಮ್ಯಾಮ್ದಂತೂ ಅಳು ಬರುವಂತ ಸೀನ್ಸ್ ತುಂಬಾ ಸೆಂಟಿಮೆಂಟ್ ಆಗಿದೆ. ಕೋಟೆ ಪ್ರಭಾಕರ್ ಸರ್ ಆಗಿರ್ಬೋದು, ಪ್ರಸನ್ನ ಸರ್ ಆಗಿರ್ಬೋದು, ಸಕ್ಕದಾಗಿ ಮಾಡಿದ್ದಾರೆ. ಫೈಟಿಂಗ್ ಸೀನ್ಸ್ ಭರತ್ ಫೈಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಮೂವಿನ ಸಪೋರ್ಟ್ ಮಾಡಿ. ನಮ್ಮ ಮೆಜೆಸ್ಟಿಕ್ 2 ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ತುಂಬಾ ಅದ್ಭುತವಾಗಿದೆ, ತುಂಬಾ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ನನಗೆ ಚಾನ್ಸ್ ಕೊಟ್ಟಂತಹ ಪ್ರೊಡ್ಯೂಸರ್ ಸರ್ ಆನಂದಪ್ಪ, ಥ್ಯಾಂಕ್ ಯು ಸರ್. ಹಾಗೆ ಇದರಲ್ಲಿ DOP ಸರ್ ಬಗ್ಗೆ ಹೇಳಲೇಬೇಕು. ಅವರು ಕೂಡ ತುಂಬಾ ಚೆನ್ನಾಗಿ ಅವರ ಒಂದು ವರ್ಕ್ ಅನ್ನು ತೋರಿಸಿದ್ದಾರೆ. ಚಿನ್ನಯ್ಯ ಸರ್, ಸ್ಟಂಟ್ ಮಾಸ್ಟರ್, ಎಲ್ರಿಗೂ ಈ ಮೂವಿನಲ್ಲಿ ವರ್ಕ್ ಮಾಡಿರುವಂತ ಎಲ್ರಿಗೂ ಕೂಡ ತುಂಬಾ 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 ಥ್ಯಾಂಕ್ಸ್. ದಯವಿಟ್ಟು ಮೂವಿ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಂದು ಫಸ್ಟ್ ಫಿಲಮ್ ಮೆಜೆಸ್ಟಿಕ್ 2 ಅಂತ ರಿಲೀಸ್ ಆಗಿದೆ. ದಯವಿಟ್ಟು ನನ್ನ ಫಸ್ಟ್ ಫಿಲಮ್ ಮೆಜೆಸ್ಟಿಕ್ 2 ಅಂತ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲ ನೋಡಿ ಆಶೀರ್ವಾದ ಮಾಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ, ದೊಡ್ಡ ಕಲಾವಿದ್ರ ಜೊತೆ ಸೇರ್ಕೊಂಡು ಮಾಡಿರೋ ಸಿನಿಮಾ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಆಮೇಲೆ ರಿವ್ಯೂಸ್ ನೋಡ್ಕೊಂಡು ದಯವಿಟ್ಟು ಬಂದು ನೋಡಿ ಅಂತ ಹೇಳಿ. ಲೈಕ್ ನೋಡುವಾಗ ಇಂಟ್ರೋವಲ್ಲಂತೂ ಎಲ್ಲ ಕ್ಲಾಪ್ಸ್ ಹೊಡೆದು ವಿಷಲ್ಸ್ ಎಲ್ಲ ಹೊಡೆದ್ರು. ಸೊ ನಮ್ಮ ಮುಂಚೆ ಹೇಳಿರೋಂಗೆ ನಾವು ಯಾರನ್ನೂ ಇದು ಮಾಡಿಲ್ಲ, ಆರ್ಗ್ಯಾನಿಕ್ ಕ್ರೌಡ್ ಬಂದಿದ್ದು ಇದಾಗಿದೆ. ಸೊ ಅದೊಂದು ಖುಷಿ ಇದೆ. ಸೊ ನಾವು ಹೋಗ್ತಾ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೋತೀನಿ.